ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, BJP ಅದು ಕರ್ನಾಟಕದ BJP ಭಾಳಷ್ಟು ತೊಂದರೆಯನ್ನು ಅನುಭವಿಸುವಂಥ ಸ್ಥಿತಿಗೆ ಬಂದು ನಿಂತುಬಿಟ್ಟದ. ಇದರಲ್ಲೊಂದು ಯಾವ ಸಂಶಯನೂ ಇಲ್ಲ. ಯಾಕಂದರೆ ನಮ್ಮ ಯತ್ನಾಳರು ಒಂದು ಹೆಜ್ಜೆ ಹಿಂಸಲಿಕ್ಕೆ ತಯಾರಿಲ್ಲ. ಅವ್ರು ಹೊಸ ಪಾರ್ಟಿ ಕಟ್ತೀನಿ ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ಅವ್ರು ಹೋದಲ್ಲೇ ಬಂದಲ್ಲೇ ತಮಗೆ ಏನು ಅನ್ನಿಸ್ತದೋ ಸಡನ್ನಾಗಿ ಅವುಗಳೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ವಿಶೇಷವಾಗಿ ಏನಾಗಿದೆಪ್ಪ ಅಂತಂದ್ರೆ ಏನಾಗಬಹುದು ಅಂತೇಳಿ ಮುಂದಿನ ದಿನ ಇದರಿಂದ ಪಕ್ಷ ಕಟ್ಟೋದ್ರಿಂದ ನಮ್ಮ ಯತ್ನಾಳಿಗೆ ಎಷ್ಟು ಲಾಭ ಆಗ್ತದೆ ಬಿಡ್ತದೆ ಗೊತ್ತಿಲ್ಲ. ಆದರೆ ಪಕ್ಷ ಕಟ್ಟುವಂತ ಅವ್ರ ಮನಸ್ಸು ಜಾರಾಗಿದೆ. ಅವ್ರ ಬೆಂಬಲಿಗರು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಲಿಕ್ಕತ್ತದ. ಏನಾದರೂ ಇವರ ಮರುಪರಿಶೀಲನೆ ಮಾಡ್ತಾರೆ. ಮರುಪರಿಶೀಲನೆ ಇಲ್ಲ, ಏನೂ ಇಲ್ಲ. ಪಕ್ಷ ಹೇಳಿದ ಮಾತನ್ನು ಕಾಯ್ಕೊಂಡು ಹೋಗಬೇಕು, ಯಡಿಯೂರಪ್ಪ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಇದು ಪಕ್ಷದ ಸ್ಪಷ್ಟ ನಿಲುವು. ಆದರೆ ಇದಕ್ಕೆ ಒಪ್ತಾ ಇಲ್ಲ ಇವರು. ಅಂದರೆ ಮರುಪರಿಶೀಲನೆ ಆಗೋದಿಲ್ಲ. ಹಾಗಾದ್ರೆ ಹೋಗಲಿ, ಮಿನಿಮಮ್ ವಿಜೇಂದ್ರರಾದರೂ ಅವ್ರು ಬದಲಾಯಿಸಿ ಅಧ್ಯಕ್ಷನ ಬೇರೆದನ್ನು ಮಾಡ್ಬೋದಾ? ಅದು ಕಷ್ಟ ಸಾಧ್ಯ. ಹೇಳ್ಬೋದು ಎಲ್ಲರೂ, ಇಲ್ಲ ಆಗ್ತದೆ ಮಾಡ್ತಾ ಹಾಗೆ ಹೀಗೆ ಅಂತೇಳಿ. ಅದು ಕಷ್ಟ ಸಾಧ್ಯ. ಯಾಕಂತಂದ್ರೆ ಉಳಿದವರಲ್ಲಿ ಯಾರನ್ನು ಮಾಡೋದು ಅಧ್ಯಕ್ಷರನ್ನ ಅನ್ನಿಸೋದು ಅಷ್ಟ ಪ್ರಶ್ನೆ ಅದ. ಹೀಗಾಗಿ ಮೋಸ್ಟ್ ಪ್ರಾಬಲಿ ಯತ್ನಾಳರು ಪಕ್ಷ ಬಿಡು ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹೊಸ ಪಕ್ಷ ಕಟ್ಟುವ ಲಕ್ಷಣ ಕಾಣ್ತಾ ಇದ್ದಾವೆ. ನೋಡೋರು ಹೋದಲೆಲ್ಲ ವಿಶೇಷವಾಗಿ ಅವರ ಅಪ್ಪ ಮಕ್ಕಳು ಇಬ್ಬರು ಟೀಕೆನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಬಾಯಿಗೆ ಬರ್ತದೆ ಶಬ್ದ, ಅಪಶಬ್ದ, ಲೋಫಾರ್, ನೋಡ್ರಿ ಇಂಥ ಶಬ್ದ. ಇನ್ನೂ ಅನೇಕ ಶಬ್ದಗಳು ಬರ್ತಾ ಇದ್ದಾವೆ, ಅಲ್ಲಿ ಹೇಳಿಕ್ಕೆ ಆಗೋದಿಲ್ಲ. ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್. ಹೀಗಾಗಿ ಏನಾಗಿದೆಪ್ಪ ಅಂದರೆ ಇವತ್ತು ವಿಶೇಷವಾಗಿ ಈ ಒಂದು ಯತ್ನಾಳ್ ನಡೆಯಿಂದಾಗಿ ಪಾರ್ಟಿಗೆ ದೊಡ್ಡ ಹೊಡೆದು ಬರೋದು ಎಲ್ಲ ಸಾಧ್ಯಗಳಿದ್ದಾವೆ. ಹಾಗಾದ್ರೆ ಪಾರ್ಟಿ ಕಟ್ಟಿದ್ರೆ ಯಶಸ್ವಿ ಆಗ್ತಾರೆ ಇವರು. ಇಲ್ಲಿವರೆಗೆ ಏನೋ ದೇವೇಗೌಡರು ಕಟ್ಟಿದ ಪಾರ್ಟಿ ಅಲ್ಲ ಅದು, JDS. ಅಲ್ಲೇ ರಾಮಕೃಷ್ಣ ಹೆಗಡೆ ಅವರಿದ್ದಾರೆ, ಚಂದ್ರಶೇಖರ್ ಅವರಿದ್ದಾರೆ, ಹಿಂದಿನ ಪ್ರಧಾನಿ, ಅನೇಕರು ಒಳ್ಳೊಳ್ಳೆ ನಾಯಕರಿದ್ದಾರೆ. ಅವತ್ತು ಬೊಮ್ಮಾಯಿ ಅವರಿದ್ದಾರೆ, ಇವರ ತಂದೆಯವರು, ಈಗಿದ್ದವ್ರ ತಂದೆಯವರು, ಇಂಥವರೆಲ್ಲ ಮಹಾನ್ ಘಟನೆಗಳು ಅವತ್ತು ಥರ್ಡ್ ಫ್ರಂಟ್ ಮಾಡಿದ್ರು. ಅದೆಲ್ಲ ಹುಟ್ಕೊಂಡಂಥದ್ದು. ಅದನ್ನು ಹಾಗೂ ಎಲ್ಲರೂ ಬದಿಗೆ ಸೇರಿಸಿ ನಮ್ಮ ದೇವೇಗೌಡರು ತಮ್ಮ ಇಟ್ಕೊಂಡು ಇವತ್ತು ಕೊನೆ ಹಂತಕ್ಕೆ ಬಂದಂಥದ್ದು. ಇವತ್ತು ಮೋಸ್ಟ್ಲಿ ಕೊನೆ ಆದರೂ ಆಗ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಅಪ್ಪ ಮಕ್ಕಳ ಪಕ್ಷ ಉಳಿದದು. ಮುಂದೆ ಈಗ KJP ನೋಡಿದ್ದೀರಿ ನೀವು, ಅದು ಕಟ್ಟಿ BJPಗೆ ಎಷ್ಟು ಹೊಡೆದು ಬಿತ್ತು ಅಂತೇಳಿ. ಅಂದರೆ ಕರ್ನಾಟಕದ ಮಟ್ಟಿಗೆ ಇನ್ನೊಂದು ಮೂರನೇ ಪಕ್ಷ ಹುಡ್ಕೊಳ್ಳೋದು ಭಾಳ ಕಷ್ಟ, ಉಳಿದು ಭಾಳ ಕಷ್ಟ. ಅಂಥ ಪ್ರಸಂಗದಲ್ಲೇ ಇವರು ಮೂರನೇ ಪಾರ್ಟಿ ಕಟ್ತಾ ಇದ್ದೀನಿ, ನನಗೆಲ್ಲ ಸಪೋರ್ಟ್ ಬರ್ತಾ ಇದೆ, ಮಂದಿ ದುಡ್ಡು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಏನು ಹೋದಲ್ಲೆಲ್ಲ 1-2 ಮಾತುಗಳವು. ಇದರಿಂದಾಗಿ ಉಳಿದವರೆಲ್ಲ ಹೇಳಿದರೆ ಇಲ್ಲ ಅಂತಲ್ಲ, ಅವ್ರ ಬೆಂಬಲಿಗರು ಇಲ್ಲ ನಾವು ಪಾರ್ಟಿಯಲ್ಲಿ ಉಳಿತೀವಿ ಹಾಗೆ ಹೇಗೆ ಅಂತೇಳಿ. ಆದರೆ ಈ ಮಾತನ್ನು ನಮ್ಮ ಯತ್ನಾಳರು ಹೇಳ್ತಾ ಇಲ್ಲ. ಇವರು ಅಂದರು ಪಾರ್ಟಿಯಲ್ಲಿ ಉಳಿತಾನಿದ್ರೆ ಆ ದಿನ ಹೋದಂಗೆ ಮಾತು ಬದಲಾಯಿಸ್ತಾ ಇದ್ದಾರೆ. ಇವತ್ತಿಗೆ ಅವರು ಸ್ಟಿಕಪ್ ಆಗಿದ್ದಾರೆ, ಇಲ್ಲ ವಿಜಯೇಂದ್ರ ಅಧ್ಯಕ್ಷನ ಮಾಡುವಾಗಿಲ್ಲ. ಆದರೆ BJP ಆಲ್ರೆಡಿ ಯತ್ನಾಳರನ್ನು ಹೊರಗೆ ಹಾಕಿ ಒಂದು ರೀತಿ ಕ್ರಿಪಲ್ ಅಂದರೆ ಕುಂಟ ಆಗ್ಯದ. ಈಗಾಗಲೇ ಕಾಲಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಸಪೋಸ್ ಏನಾದರೂ ಮೂರನೇ ಪಕ್ಷ ಕಟ್ಟೋದು ಹೊರಟ್ರೆ ಅದರಲ್ಲಿ ಈಗ ಈಶ್ವರಪ್ಪನವ್ರು ಬರ್ತಾರೆ, ಹಿಂದೂವಾದ ನೆರಗಂಟಲ್ಲಿ ಅನೇಕ ಜನ ಕೂಡ್ತಾರೆ, ಇಲ್ಲ ಅಂತಲ್ಲ. ಅದು ಒಂದು ಶಕ್ತಿ ಆಗ್ತದನ. ಅದು ಕಾಂಗ್ರೆಸ್ಗೆ ಶೆಟ್ಟು ಹಿಡಿಯುವಂಥ ಒಂದು ಪಕ್ಷ ಆಗ್ತದನ. ಅದ್ರ ಜೊತೆಗೆ ಈ 8 ಜನ ಇದ್ದಾರೆ BJPಯಲ್ಲಿ, ಇವ್ರು ಬಿಟ್ಟು ಬರ್ತಾರ. ರಮೇಶ್ ಜಾರಕಿಹೊಳಿ ಬಂದರೂ ಬರ್ಬೋದು, ಇಲ್ಲಂತಲ್ಲ. ಯಾಕಂತಂದರೆ ಕಾಂಗ್ರೆಸ್ಗಿಂತ ಅವ್ರ ಬಾಗಿಲು ಬಂದಂಗೆ ಆಗ್ಯದ. ಯಾಕಂದ್ರೆ DK ಅವರು ಇದ್ದಾರೆ, ಅಲ್ಲಿ DK ಮತ್ತು ಸತೀಶ್ ಅವ್ರ ತಿಕ್ಕಾಟ ನಡೀತಾ ಇದೆ. ಅವ್ರು ಬರೋ ಸಾಧ್ಯತೆಗಳು ಕಡಿಮೆ, JDSಗೆ ಹೋಗೋ ಸಾಧ್ಯತೆಗಳು ಕಡಿಮೆ ಅಂದಾಗ ಯತ್ನಾಳರಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಆರ್ಥಿಕವಾಗಿ ಆ ಪಾರ್ಟಿ ಕಟ್ಟೋದಕ್ಕೆ. ನೋಡ್ಬೇಕು ಯಾರು ಬರಲು ಭವಿಷ್ಯದಲ್ಲಿ ಏನದಂತೇಳಿ. ಆದರೆ ಯತ್ನಾಳರು ಇವತ್ತು ಎಲ್ಲರ ಕಡೆ ಜನಜಾಗೃತಿ ಮಾಡ್ತಾ ಇದ್ದೀನಿ, ನಾನು ಭೇಟಿ ಆಗ್ತಾ ಇದ್ದೀನಿ, ಮಾತಾಡಿಸ್ತಾ ಇದ್ದೀನಿ, ಎಲ್ಲರೂ ಒಲವು ತೋರಿಸ್ತಾ ಇದ್ದಾರೆ. ಇನ್ನೊಂದು ಪಾರ್ಟಿ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೊಸ ಪಕ್ಷ ಕಟ್ತೀನಿ ಅಂತೇಳಿ ಈಗ ಯುಗಾದಿ ಸಂದರ್ಭದಲ್ಲಿ ಅಲ್ಲೇ ಇಲ್ಲೇ ಹೋದಲ್ಲೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದರಿಂದ ಹೊಡೆದು ಬೀಳೋದು ಯಾರಿಗೆ ಅಂದರೆ ಯಡಿಯೂರಪ್ಪಗಲ್ಲ. ಯಡಿಯೂರಪ್ಪನಂತ ಈಗಾಗಲೇ ಪಕ್ಷ ಹಿಡ್ಕೊಂಡದ. ಯಡಿಯೂರಪ್ಪ ಮತ್ತು ಅವ್ರ ಮಗ ಅದಕ್ಕೆ ಉಳಿತೀರಂತ ಹೇಳ್ತಾರೆ, ಅಲ್ಲಿ ಉಳಿತಾರೆ ಅವರು.
ಅವರು ಹೋಗುವವರೆಗೆ ಯತ್ನಾಳ್ ಒಳಗೆ ಬರೋ ಹಾಗಿಲ್ಲ. ಇವ್ರು ಸ್ವತಃ ಮಾಡ್ಕೊಂಡಂಥ ಒಂದು ದೊಡ್ಡ ಗೋಡೆಯನ್ನು ಕಟ್ಕೊಂಡಿದ್ದಾರೆ, ಚೀನಾ ಗೋಡೆ. ಹೀಗಾಗಿ ಅದು ಹೊಡೆದು ಯಾರಿಗೆ ಬೀಳೋದು? ಮೂರನೇ ಪಕ್ಷ ಅಂದರೆ ಹೋಟ್ ಯಾರಿಗೆ ಹೋಗು? ಇಲ್ಲಿ ಹಿಂದೂ ಪಕ್ಷದ ನೆಲೆಗಟ್ಟಿನಲ್ಲ, ಇನ್ನೂರು ನೆಲೆಗಟ್ಟಿನಲ್ಲ, ನಮ್ಮ ಯತ್ನಾಳಿಗೆ ಹೋಟ್ ಹೋಗ್ತಾವೆ, ಯತ್ನಾಳ್ ಪಕ್ಷಕ್ಕೆ ಹೋಟ್ ಹೋಗ್ತಾವೆ. ಅಲ್ಲೇ ಬಿ ಜೆ ಪಿ ಹೋಟ್ ಹೊಡಿತಾವೆ. ಕಾಂಗ್ರೆಸ್ಸನ್ನು ಹೊಡಿದಿಲ್ಲ ಇಲ್ಲೇ. ಹೋಟ್ ಹೊಡಿವು ಯಾರು? ಬಿ ಜೆ ಪಿವನ. ಹೀಗಾಗಿ 2028ರಲ್ಲಿ ಮರಳಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆನಾ? ಯಾಕಂದ್ರೆ ಈಗಾಗಲೇ ಸಾಕ್ಷಿ ಹೊಡೆದು ಬಿದ್ದಿದೆ ಈಗ ಬಿ ಜೆ ಪಿಗೆ. ಮತ್ತು ಕರ್ನಾಟಕ ಜನ ಏನಪ್ಪ ಅಂತಂದ್ರೆ ವಿಶೇಷವಾಗಿ ತಿಳುವಳಿಕೆ ಇದ್ದಂಥವ್ರು, ಅದರಲ್ಲೂ ಈ ಒಂದು ಅತೀವಾದ ಹಿಂದುತ್ವವಾದಕ್ಕೆ ಅಷ್ಟೊಂದು ಸ್ಪಂದಿಸೋರಲ್ಲ, ವಿಚಾರವಾದಿಗಳು ಸಾಕಷ್ಟಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲೇ ಈಗಿದ್ದಂಥ ಸ್ಥಾನ ಸಹಿತ ಇನ್ನೂ ಕಡಿಮೆ ಹೋಗ್ತದೇನೋ ಅನ್ನುವಂಥ ಭಯನೂ ಶುರುವಾಗಿದೆ ಬಿ ಜೆ ಪಿಗೆ. ಬಿ ಜೆ ಪಿ ಅವ್ರಿಗಿಂತ ವಿಜೇಂದ್ರ ಬಿಟ್ಟುಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಈಗಂತೂ ಇವ್ರು ಬಿಟ್ಟುಕೊಟ್ಟಿದ್ದಾರೆ. ಯತ್ನಾಳರು ಹೊಸ ಪಕ್ಷ ಕಡ್ತನ ಶುರು ಮಾಡಿದ್ದಾರೆ. ನಾ ಎಲ್ಲ ಮಾಡಬಲ್ಲಪ್ಪ ಕೆಲಸಗಳಂತೇಳಿ, ಅದರಲ್ಲೂ ಉತ್ತರ ಕರ್ನಾಟಕದ ಪಕ್ಷ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಕೃಷ್ಣಾ ನದಿಗಾಗಿ ಎಷ್ಟು ಖರ್ಚಾಯ್ತು, ಎಷ್ಟು ಲಕ್ಷ ಕೋಟಿಗಳು ಖರ್ಚಾಯ್ತು, ಏನಾದ್ರು ಇಲ್ಲಿವರೆಗೆ ಇನ್ನೂ ಆಗಿಲ್ಲ ಕೆಲಸ. ನಾನು ಹೋರಾಟ ಮಾಡಿ 2 ವರ್ಷ ಮಾಡಿ ತೋರಿಸ್ತೀನಿ, ಹೆಂಗಾದ್ರು ಸಾಲ ತೆಗೆದಿದ್ದೀನಿ, ಇನ್ನೆರಡು ಸಾಲ ತೆಗಿತೀನಿ, ಅದು ಮಾಡ್ತೀನಿ, ಎಲ್ಲರೂ ನೀರು ಮುಟ್ಟೋಂಗೆ ಮಾಡ್ತೀನಿ. ರೈತರು ಸಹ ಸ್ವತಃ ಎಕರೆಗೆ 1,000 ಅಂಕ ಕೊಡೋಂಗಿದ್ದಾರೆ, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಹಠಕ್ಕೆ ಬಿದ್ದಿದ್ದಾರೆ. ವಿಷಯಗಳನ್ನ ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ. ಏನು ಬೇಕಾಗಿದೆಪ್ಪ ಈ ನಾಡಿಗೆ, ಉತ್ತರ ಕರ್ನಾಟಕದಿಂದ ಬಂದರೆ ನಮ್ಗೆ ಇನ್ನೂ ಅಷ್ಟು ಸೀಟ್ ಬರ್ಬೋದು ಅನ್ನುವಂಥದ್ದು, ಉತ್ತರ ಕರ್ನಾಟಕದಲ್ಲಿ ಪವರ್ಫುಲ್ಲಾಗಿ ಬೆಳಿಬೇಕನ್ನುವಂಥದ್ದು ಇವೆಲ್ಲ ನಡೆಸಿದಾರ. ಹೀಗಾಗಿ ಇವೆಲ್ಲ ಯಾರಿಗೆ ಪೆಟ್ಟು ಬೀಳ್ತಾವಪ್ಪ ಅಂತಂದ್ರೆ ಕಾಂಗ್ರೆಸ್ಗಲ್ಲ, ಬಿ ಜೆ ಪಿ. ಯಾಕಂದರೆ ಮುಖ್ಯವಾಗಿ ಹಿಡ್ಕೊಂಡದ್ದು ಹಿಂದೂ ಹುಲಿ ಇದ್ದಾರೋ ಮತ್ತೇನಿದ್ದಾರೋ ನಮಗೆ ಗೊತ್ತಿಲ್ಲ. ಬಟ್ ಇವರು ಹಿಂದುತ್ವವಾದ ಹಿಡ್ಕೊಂಡು ಹೊರಟಿದ್ದಾರೆ. ಹೀಗಾಗಿ ಹಿಂದುತ್ವದ ಹೊಡೆದು ಮಾತ್ರ ಬಿ ಜೆ ಪಿಗೆ ಬೀಳೋದ್ರಲ್ಲಿ 2 ಮಾತಿಲ್ಲ. ಅಂದರೆ ಮುಂದೇನಪ್ಪ ಅಂತಂದ್ರೆ ಇನ್ನು ಬಿ ಜೆ ಪಿ ಡಿಸಿಷನ್ ತೊಗೊಳ್ಳುವಂಥದ್ದು ಅಂತ, ಯಾವ ರೀತಿ ತೊಗೊಳ್ಬೋದು, ಏನು ಮಾಡ್ಬೋದು ಮುಂದಿನ ದಿನದಲ್ಲೇ ಅನ್ನೋದು ಇವತ್ತು ದೊಡ್ಡ ಚರ್ಚೆ ನಡೀತಾ ಇದೆ. ಆದರೆ ಪರಿಶೀಲನೆ ಮಾಡುವಂಥ ಒಂದು ಏನು ಬೆಡ್ಕೊಂಡಿದ್ರು, ಒಂದು ಇವತ್ತು ಕೇಳ್ಕೊಂಡಿದ್ರು ನಮ್ಮ ಒಂದು 7 ಜನ ಈ ಒಂದು ಯಡಿಯೂರಪ್ಪ ವಿರೋಧಿ ಬಣ, ಅವರು ಈ ಪರಿಶೀಲನೆ ಸರ್ಕಾರದಿಂದ ಅಥವಾ ಹೈಕಮಾಂಡಿಂದ ಮಾಡಿಸಿಕೊಳ್ಳುವುದರಲ್ಲ ಯಶಸ್ವಿ ಆಗ್ತಾರೋ ಅಂತ ಮಾತ್ರ ಅನ್ನಿಸ್ತಾ ಇಲ್ಲ. ಅದಕ್ಕೆ ಕಾರಣ ಸ್ವತಃ ಯತ್ನಾಳ್ ಏನಾದರೂ ಮೌನಾಗಿದ್ದರೆ ಒಂದಿಷ್ಟು ಸಂಚಲನ ಆಗ್ತಿತ್ತೋ ಏನೋ. ಆದರೆ ಇವರು ಎಷ್ಟು ಮಾತಾಡ್ತಾರೆ ಯತ್ನಾಳರು, ಅಷ್ಟು ದೂರ ಸರಿತಾ ಹೋಗ್ತಾ ಇದ್ದಾರೆ. ಒಂದು ವೇಳೆ ಈಗ ಮರಳಿ ಏನಾದರೂ ಹೈಕಮಾಂಡ್ ತೆಗೆದುಕೊಂಡ್ರೆ ಇವರನ್ನು, ಅದು ಅಷ್ಟೇ ಕಷ್ಟದ. ಯಾಕಂತಂದ್ರೆ ನಿಲುವು ಈಗ ಸ್ಪಷ್ಟ ತೊಗೋಬೇಕಾಗಿದೆ ಯಾವುದಾದ್ರೂ ಒಂದನ್ನು. ಮತ್ತು ಇಬ್ಬರಲ್ಲಿ ಯಾರಪ್ಪ ಈಗಿನ ಮಟ್ಟಿಗೆ, ಯಡಿಯೂರಪ್ಪನವರು ಯತ್ನಾಳರು ಯಾರು ಪ್ರಮುಖರು, ಯಾರು ಹೆಚ್ಚು ಮತಗಳನ್ನು ತರಬಹುದು, ಯಾರು ಗೆಲ್ಲಿಸ್ಕೊಳ್ಬೋದು ಅಂತ ವಿಚಾರ ಮಾಡಿದಾಗ ಫಸ್ಟ್ ಪ್ರಿಪ್ರೇಷನ್ ಮೊದಲು ಬರೋದನ್ನ ಯಡಿಯೂರಪ್ಪನವರು. ಇವತ್ತು ಏನೂ ಹೇಳಿ ಇವರೆಲ್ಲ ಇಲ್ಲ ನಮ್ದು ಹೆಚ್ಚಾಗಿದೆ, ಮಂದಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ತಳ್ಕೊಂಡು ಮಾಡಿರಿ, ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡ್ತೀನಿ ಅಂತ ಮೊದಲು ಮಾತಾಡಿದ್ದಾರೆ. ನಿಜವಾಗಿಯೂ ತಮ್ಮ ಜೀವನದಲ್ಲೇ ನಮ್ಮ ಯತ್ನಾಳರವರು ಅಷ್ಟು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರದಂತಹ ಆಡಳಿತವನ್ನು ತಮ್ಮ ಅಧಿಕಾರ ಅವಧಿಯಲ್ಲಿ, ಅಂದರೆ ತಮ್ಮ ಸಮಯದಲ್ಲೇ ಕೆಲವೊಂದಿಷ್ಟು ಜನ ಮಂತ್ರಿ ಆಗಿದ್ದರು, ಇವು ಶಾಸಕರಿದ್ದಾರೆ. ಏನಾದರೂ ಬಿಜಾಪುರ ಅಥವಾ ವಿಜಯಪುರ ಅಂತ ಕರಿತೀವಿ ಇವತ್ತು, ಅಲ್ಲಿ ಎಲ್ಲ ಆಫೀಸುಗಳಲ್ಲಿ ಭ್ರಷ್ಟಾಚಾರ ನಿಲ್ಲಿಸಿಬಿಟ್ಟಿದ್ದಾರೆ ಇವರು. ಯಾಕಂದರೆ ಇವರಲ್ಲಿ MLA ನಗರದಲ್ಲಿ ಆದರೂ ಅಲ್ಲಿ ಎಲ್ಲ ಭ್ರಷ್ಟಾಚಾರ ಹೋಗಿದ್ದಾನೆ. ಅಷ್ಟೇ ಅವ್ರು ಸ್ವತಃ ರಾಜಕೀಯ ಬದುಕಿನೆಲ್ಲ ಭ್ರಷ್ಟಾಚಾರ ಇಲ್ವ, ಭ್ರಷ್ಟದ ದುಡ್ಡನ್ನು ಇವರು ಬಂದಿಲ್ವ ಅಂತ ಪ್ರಶ್ನೆ ಮಾಡೋರು ಇವರು ವಿರೋಧಿಗಳು ಅಲ್ಲೇ ಇದ್ದಿದ್ದಾರೆ. ಹೀಗಾಗಿ ಇವತ್ತು ನಾನು ಪಕ್ಕಾ ಭ್ರಷ್ಟಾಚಾರ ವಿರೋಧಿ, 2 ವರ್ಷ ಮುಗಿಸೋದವರೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಅದು ಜನ ನಂಬಬೇಕಲ್ಲ. ಇವತ್ತಿನ ಪರಿಸ್ಥಿತಿ ಜನ ನಂಬ್ತಾ ಇಲ್ಲ. ಯಾಕೆ ನಂಬ್ತಾ ಇಲ್ಲ ಅಂದರೆ ನೋಡ್ತಾ ಇದ್ದಾರೆ, ಅದು ಪ್ರತ್ಯಕ್ಷ ಅನುಭವ ಆಗಲಿಕ್ಕೆ ಪ್ರತಿಯೊಬ್ಬರಿಗೂ ಈ ಬೆಂಕಿ ಸುಡ್ತದೆ, ಭ್ರಷ್ಟಾಚಾರ ಬೆಂಕಿ ಸುಡ್ತದೆ ಅಂತೇಳಿ ಎಲ್ಲರೂ ಅದರಿಂದ ದೂರ ಉಳ್ಳಿಕ್ಕೆ ಹೋಗ್ತಾರೆ. ಆದರೆ ಆಗ್ತಾಯಿಲ್ಲ. ಹೀಗಾಗಿ ಇವತ್ತು ನಮ್ಮ ಯತ್ನಾಳೇನೋ ಒಂದು ಸಿಡಿಸಿದಾರ ಪಕ್ಷ ಕಟ್ತೀನಿ ಅಂತೇಳಿ, ಅದು ಎಷ್ಟು ಮಟ್ಟಿಗೆ ಯಶಸ್ವಿ, ಜೊತೆಗೆ ಇದು ಬಿ ಜೆ ಪಿಗೆ ಹೊಡೆತಲ್ವ, ಹಾಗಾದರೆ ಮುಂದಿನ ನಡೆ ಏನು ಬಿ ಜೆ ಪಿದು, ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ತಾ. ಯಾಕೆಂದರೆ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಸಂಗದಲ್ಲೇ ತಮ್ಮ ಪಕ್ಷದವರ ಕಾರಣದಿಂದ ಇವತ್ತು ತಮ್ಮಲ್ಲೇ ಒಂದು ಚಿಕ್ಕಾಟ ಮಾಡುವಂಥ, ಜಗಳ ಆಡುವಂಥ ಪರಿಸ್ಥಿತಿ ಬಂದು ನಿಂತದ್ದು. ಹೀಗಾಗಿ ಬಿ ಜೆ ಪಿ ಇವತ್ತು ಕರ್ನಾಟಕದಲ್ಲಿ ಕಂಗಾಲಾಗಿದ್ದೀನ, ನೀವು ಹೇಳ್ರಿ ಅದಕ್ಕೆ ಉತ್ತರ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅಥವಾ ಹೇ ಸಿತಾರಾಮಿ ಸತ್ಯದ ಕೈಗಳಲ್ಲಿ ವಂದನೆಗಳು.